ಕಿತ್ತಾಟಕ್ಕೆ ತಾತ್ಕಾಲಿಕವಾಗಿ ಶಮನ ಮಾಡುವಂತಹ ಕೆಲಸವನ್ನ ಎಐಸಿಸಿ ಅಧ್ಯಕ್ಷರು ಸಕ್ಸಸ್ಫುಲ್ ಆಗಿ ಮಾಡಿದ್ರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ವ್ಯಾಲಿಡಿಟಿ 3 ತಿಂಗಳು ಅಥವಾ 6 ತಿಂಗಳು, ಈಗ ಒಂದು ಮದ್ದನ್ನು ಕೊಟ್ಟಿದ್ದಾರೆ, ಆ ಮದ್ದದ ಪವರ್ ಎಷ್ಟು ತಿಂಗಳಿರುತ್ತೆ ಅನ್ನೋದು ಒಂದು ಕುತೂಹಲ. ಖರ್ಗೆ ಕಟ್ಟಾಗ್ನೆ ಹೈಕಮಾಂಡ್ ನಿಂದ ಶಿಸ್ತು ಕ್ರಮದ ಅಸ್ತ್ರದ ಪ್ರಯೋಗ ಆಗಿದೆ. ಕನ್ನಡಿಗ ಖರ್ಗೆ ಅವರೇ ಎಐಸಿಸಿ ಸುಪ್ರೀಂ, ತಣ್ಣಗಾದ್ರ ಬಣಗಳ ನಾಯಕರು. ಆ ಫೋರ್ಮ್ಯಾನ್ ಆರ್ಮಿ ಅಂತ ಯಾರಿದ್ರು ಅವರೆಲ್ಲ ದಿನಾ ಬೆಳಗಾದ್ರೆ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಹೆಡ್ಲೈನ್ ಆಗೋ ರೀತಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಬಟ್ ನಿನ್ನೆಯಿಂದ ಬಾಯಿ ಮುಚ್ಕೊಂಡು ನೀವೆಲ್ಲ ಇರಬೇಕು ಅಂತ ಖರ್ಗೆ ಅವರು ಯಾವಾಗ ಗುಡುಗಿದ್ರು ಆವಾಗ್ಲಿಂದ ಅಂತ ದೊಡ್ಡ ಸ್ಟೇಟ್ಮೆಂಟ್ ಯಾರಿಂದನೂ ಬಂದಿಲ್ಲ. ಸೊ ಅಲ್ಲಿಗೆ ಎಲ್ಲವನ್ನ ಕೂಡ ತಣ್ಣಗೆ ಮಾಡುವಂತಹ ಪ್ರಯತ್ನದಲ್ಲಿ ಒಂದು ಕೈ ಮೇಲೆ ಸಾಧಿಸಿದ್ರ ಎಐಸಿಸಿ ನಾಯಕರು ಅನ್ನೋದು ಕುತೂಹಲ. ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಯಾವುದು ಅವ್ರಿಗೆ ಹೇಳ್ತೀವಿ, ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ, ನಾವು ಯಾವುದನ್ನು ಮಾಡೋದಿಲ್ಲ. AICC ಅಧ್ಯಕ್ಷರೇ ನಮಗೆ ಪಕ್ಷಕ್ಕೆ ಅಲ್ಟಿಮೇಟ್. ಮೇಡಮ್ಮು ಮತ್ತು ರಾಹುಲ್ ಗಾಂಧಿಯವರು ನಮಗೆ ಸರ್ವೋಚ್ಚ ನಾಯಕರಾದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು AICC ಅವರೇ ಕೊಟ್ಟ ಮೇಲೆ ಮತ್ತೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು, ರಿಯಾಕ್ಟ್ ಮಾಡ್ತಕ್ಕಂಥದ್ದು ಪಾರ್ಟಿ ಪ್ರಿನ್ಸಿಪಲಲ್ಲಿ ಅದು ಸೂಕ್ತ ಅಲ್ಲ. ಅದರಿಂದ ಆ ವಿಚಾರ ನಿನ್ನೆ ಅವರು ಅಂತಿಮವಾಗಿ ಹೇಳಿದ್ದಾರೆ. ಅದನ್ನು ಎಲ್ಲರೂ ಕೇಳ್ತೀವಿ, ಅದರಲ್ಲೇನು ಯಾವುದೇ ಅನುಮಾನ ಇಲ್ಲ. CM DCM ಸಹ ಮೊನ್ನೆ ಹೇಳಿದ್ದಾರೆ, ನಾವೆಲ್ಲರೂ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಹೋಗೋಣ ಅಂತ. ಹಾಗಾಗಿ ಬಹುಶಃ ಅದ್ರ ಬಗ್ಗೆ ಮತ್ತೇನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. CM ಅವರು ಅದೇ ಹೇಳಿದ್ರು, DCM ಅವರು ಅದೇ ಹೇಳಿದ್ರು. ನಾವು ಬಂದು ಇಲ್ಲಿ ಮಾಧ್ಯಮ ಮುಂದೆ ಮಾತಾಡೋದಕ್ಕಿಂತ ನಿಮ್ಗೆ ಸ್ವಾತಂತ್ರ್ಯ ಇದೆ, ಬಂದು ನನ್ನ ಹತ್ರ ಮಾತಾಡೋದು, ಬಂದು ಮಾತಾಡಿ. ಅದು ಯಾವಾಗ ಮಾಡಬೇಕು, ಏನು ಮಾಡಬೇಕು ಅವೆಲ್ಲನೂ ಕೂಡ ತೀರ್ಮಾನ ಹೈಕಮಾಂಡ್ ತೊಗೋತಾರೆ, ಖರ್ಗೆ ಸಾಹೇಬರು ತೊಗೋತಾರೆ, ರಾಹುಲ್ ಗಾಂಧಿಯವರು ತೊಗೋತಾರೆ ಅಂತ ಸ್ಪಷ್ಟವಾದಂಥ ಸಂದೇಶ ಅವ್ರು ಕೊಟ್ಟಿದ್ದಾರೆ. ಅದನ್ನೇ ಎಲ್ಲರೂ ಇಲ್ಲಿ ಹೇಳ್ತಾ ಇದ್ರು, ಇವತ್ತು ಖರ್ಗೆ ಸಾಹೇಬರು ಹೇಳಿದ್ದಾರೆ. ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್, ಅದ್ರ ಪ್ರಕಾರ ಮಾಡ್ತಾರೆ. ಸರ್, KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಭಾರಿ ಚರ್ಚೆ ನಡೀತಾ ಇದೆ. ಅದನ್ನ AICC ಹೇಳ್ತಾರಮ್ಮ, ಅದ್ರ ಬಗ್ಗೆ ಮಾತಾಡಲ್ಲಮ್ಮ ನಾವು.